ಬಜೆಟ್ ಅಂದ್ರೆ ನೀವು ಓದಿರೋದು ಅಷ್ಟೇ. 16 ಸಾರಿ ಬಡ್ಜೆಟ್ ಓದಿದ್ದೀರ, ಮಂಡನೆ ಮಾಡಿದ್ದೀರ ಅಷ್ಟೇ. ಹೊಸತನ ಏನಿದೆ ಅದರಲ್ಲಿ? ನೀವು ಈ ದೇಶದಲ್ಲಿ ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ ಹೊಸತನಗಳನ್ನು. ಮನಮೋಹನ್ ಸಿಂಗ್ ರವರ ಕೈಗೆ ಹಣಕಾಸು ಬಂದ ಮೇಲೆ ಅವ್ರು ಪ್ರಧಾನಿ ಅದು ಯಾವತ್ತಿನ ಹೊಸತನ. ಸುಧಾರಣೆಗಾಗಿ ಬದಲಾವಣೆಗಳು. ಏನ್ ಬದಲಾವಣೆ ಆಯ್ತಿದ್ರಲ್ಲಿ? ಯಾವ ಬದಲಾವಣೆಗಳು ಇಲ್ದೇನೆ ಸುಮ್ಮನೆ ಓದ್ತಾ ಹೋಗುವಂಥದ್ದು, ಹೇಳ್ತಾ ಹೋಗುವಂಥದ್ದು. ಹಾಗಾಗಿ ಇದೊಂದು ರೀತಿಯಲ್ಲಿ ಕಟ್ ಅಂಡ್ ಪೇಸ್ಟ್ ಹಿಂದಿಂದೆ ಮತ್ತೆ ಹೇಳ್ತಾ ಹೋಗಿದ್ದೀರಾ. ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಇದ್ರೊಳಗೆ ಸೇರಿಸ್ಬಿಟ್ಟಿದ್ದಾರೆ. ರೈಲ್ವೆ ಅದು ಇದೆಲ್ಲ ಸೇರಿಬಿಟ್ಟಿದೆ ಇದ್ರೊಳಗೆ. ನೋ ನೋ, ಯು ಕಾಂಟ್ ಫೂಲ್ ದ ಪೀಪಲ್ ಆಫ್ ಕರ್ನಾಟಕ, ಮಿಸ್ಟರ್ ಸಿದ್ದರಾಮಯ್ಯ. ಮತ್ತು ನೋಡಿ, ನೀವು 16 ಬಜೆಟ್ ಓದೋದಿಕ್ಕೆ ನಿಮ್ಮನ್ನ ಇಷ್ಟೊಂದು ಬೆಳೆಸ್ತವ್ರು ಯಾರು? HD ದೇವೇಗೌಡರು. HD ದೇವೇಗೌಡರು ಆಗಿನ ಕಾಲಕ್ಕೆ ಅವರೇ ಫೈನಾನ್ಸ್ ಇಟ್ಕೊಂಡು ಮಂಡನೆ ಮಾಡ್ಬೋದಾಗಿ ನಿಮ್ಗೆ ಅವಕಾಶ ಕೊಟ್ಟರು. ಎಲ್ಲಾದ್ರೂ ಒಂದು ಥ್ಯಾಂಕ್ಸ್ ಅವ್ರಿಗೆ, ಎಲ್ಲಾದ್ರೂ ಒಂದು ಥ್ಯಾಂಕ್ಸ್. ಎಲ್ಲರೂ ಮಧ್ಯ ಮಾತಾಡ್ತಾ, ಹೌದು ನಾನು 16 ಸಾರಿ ಬಡ್ಜೆಟ್ನ ಮಂಡನೆ ಮಾಡಬೇಕಾದ್ರೆ ನನಗೆ ಪ್ರಥಮವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕೊಟ್ಟು ನನಗೆ ಇಷ್ಟೆತ್ರ ಬೆಳೆಸಿದಂಥ ದೇವೇಗೌಡರಿಗೂ ಒಂದು ನಮಸ್ಕಾರ ಅಂತ ಎಲ್ಲಾದ್ರೂ ಹೇಳಿದ್ರು. ನಾವು ನೋಡ್ರಿ ದೇವರಾಜ ಅರಸನ್ನ ಪ್ರತಿ ಕ್ಷಣನೂ ನೆನೆಸ್ತಾ ಇರ್ತೀವಿ, ಪ್ರತಿ ಕ್ಷಣನೂ ನೆನೆಸ್ತಾ ಇರ್ತೀವಿ. ಹಾಗಾಗಿ ಕೃತಜ್ಞತೆಯೇ ಇಲ್ಲದ ಒಬ್ಬ ನಾಯಕ ಅಟ್ಲೀಸ್ಟ್. ಬಿಕಾಸ್ ನಾನು ಬಹಳ ದೇಶಗಳ ಬಡ್ಜೆಟ್ ಓದುವಂಥ ಸಂದರ್ಭದಲ್ಲಿ ಇದೆಲ್ಲ ನೋಡ್ತಾ ಇರ್ತೀವಿ ನಾವು ಗೂಗಲಲ್ಲಿ. ಎನಿ ಡೆಮೋಕ್ರೆಟಿಕ್ ಐಡಿಯಾಲಜಿ ಕಂಟ್ರೀಸ್ ಅವನ್ ಬಜೆಟ್ ಓದಕ್ ಮುನ್ನೆ ಸ್ಟಾರ್ಟಿಂಗ್ ಹೇಳ್ತಾನೆ, ನಾನು ಈ ಬಜೆಟ್ ಅನ್ನ ಇಷ್ಟು ಹಣ ಈ ಖಜಾನೆಗೆ ತುಂಬಿದಂತ ನನ್ನ ದೇಶದ ಜನರನ್ನ ನಾನು ಗೌರವಿಸುತ್ತೇನೆ, ಕೃತಜ್ಞತೆ ಹೇಳ್ತೀನಿ ಅಂತ. ಎಲ್ಲಾದ್ರೂ ಹೇಳಿದ್ರ ನೀವು? ಇಷ್ಟೊಂದು ಬಡ್ಜೆಟ್ ಕೊಟ್ಟಿದಾರಲ್ಲ, 4,000 ಚಿಲ್ಲರೆ ಕೋಟಿ ಅಂತಿಲ್ಲ, ಇದು 7 ಕೋಟಿ ಜನರ ಬೆವರಿನ ಶ್ರಮದ ದುಡಿಮೆಯ ಹಣ, ಅವ್ರು ತುಂಬಿರುವಂತ ಖಜಾನೆ. ಎಸ್, ಇಷ್ಟೆಲ್ಲ ಕೊಡ್ತಾ ಇದ್ದೀರಪ್ಪ, ನಿಮ್ಗೊಂದು ಥ್ಯಾಂಕ್ಸ್. ಮತ್ತು ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಕೂಡ ಬೇರೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಕೊಡ್ತೀನಿ. ನಿಮ್ಮ ಮಕ್ಕಳ ಎಜುಕೇಷನ್ ಇರ್ಬೋದು, ಅಥವಾ ನಿಮಗೆ ಆರೋಗ್ಯದ ವಿಚಾರ ಇರ್ಬೋದು, ನಾನು ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಟ್ಯಾಕ್ಸ್ ಪೇಯರ್ಸ್ಗೆ ಕೊಡ್ತೀನಿ. ಎಲ್ಲರೂ ಹೇಳಿದಿರಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಎಂಥೂಸ್ ಮಾಡಿದ್ದೀರ ಅವ್ರನ್ನ ಟ್ಯಾಕ್ಸ್ ತುಂಬೋದು. ಅವ್ರನ್ನ ಬರೀ ಸಂಶಯದ ದೃಷ್ಟಿಯಿಂದಲೇ ನೋಡ್ತಾ ಇರ್ತೀರ ಟ್ಯಾಕ್ಸ್ ತುಂಬೋದನ್ನ.